ನಂದಿನಿ, ಏನಮ್ಮ ಇದೆಲ್ಲ? ಅಣ್ಣ, ನೀವು ನನ್ನ ಅರಮನೆಯಲ್ಲಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ, ಆದ್ರೆ ನಾನು ಇದನ್ನ ಸೆರೆಮನೆ ಅನ್ಕೊಂಡಿದ್ದೀನಿ. ನಿಮ್ ಮುದ್ದಿನ ತಂಗಿ ಇಲ್ಲಿ ಕೈದಿ ತರ ಜೀವನ ಮಾಡ್ತಿದ್ದಾಳೆ. ನನಗೂ ಹೊರಗಿನ ಪ್ರಪಂಚ ನೋಡ್ಬೇಕು, ಎಲ್ರ ಜೊತೆ ಬೆರಿಬೇಕು, ಮಾತಾಡ್ಬೇಕು ಅನ್ನೋ ಆಸೆಗಳಿವೆ. ಗಂಡಸರು ನನ್ ಮುಖ ನೋಡಕ್ಕೆ ಹೆದ್ರು ಈ ಊರ್ನಲ್ಲಿ ನನ್ನ ಹತ್ರ ಧೈರ್ಯವಾಗಿ ಮಾತಾಡಿದವನು ರಾಮಾಚಾರಿ. ನನ್ನ ಹತ್ರ ಸ್ನೇಹದಿಂದ ನಡ್ಕೊಂಡವನು ರಾಮಾಚಾರಿ. ನನ್ನ ಹಣೆಗೆ ಸಿಂಧೂರ ಇಟ್ಟು ನನ್ನ ಮೊದಲು ಮುಟ್ಟಿದ ಗಂಡಸು ರಾಮಾಚಾರಿ. ಅವನು ಓದಿಲ್ಲ, ಸಾಹುಕಾರ ಅಲ್ಲ, ಆದ್ರೆ ಅವನ ಹತ್ರ ಮೋಸ ಇಲ್ಲ, ಸುಳ್ಳಿನ ವೇಷ ಇಲ್ಲ. ಬೇರೆ ಎಲ್ಲ ಜನಕ್ಕೆ ಹೋಲಿಸಿದ್ರೆ ಅವನು ತುಂಬಾ ಎತ್ತರದಲ್ಲಿದ್ದಾನೆ. ಅವನ ಮನಸ್ಸು ನಿರ್ಮಲವಾದದ್ದು. ನಾನು ಅದ್ರಲ್ಲಿ ಸೇರಿ ಹೋಗ್ಬಿಟ್ಟಿದ್ದೀನಿ. ಅವನಿಲ್ದೆ